ಹಲೋ ಗೈಸ್, ಎಲ್ಲರೂ ಹೆಂಗಿದ್ರ? ಎಲ್ರು ಆರಾಮಾಗಿದ್ರ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ಏನಪ್ಪ ಅಂತಂದರೆ ತುಂಬ ವಿಶೇಷವಾದ ವಸ್ತುಗಳನ್ನ ತೋರಿಸ್ತೀನಿ ನಿಮಗೆ ಇವತ್ತು. ಆ ವಸ್ತುಗಳು ನೀವು ಟಿ ವಿಯಲ್ಲಿ ಮಾತ್ರ ನೋಡಿರ್ತೀರಿ, ಆದರೆ ಇವಾಗ ರಿಯಲಾಗಿ ತೋರ್ಸಕತ್ತೀನಿ. ಅಂದರೆ ಅವೆಲ್ಲ ನೀವು ಹಳೆ ಫಿಲಮಲ್ಲಿ ನೋಡಿರ್ತೀರ ಅಷ್ಟೇ. ನೀವು ಹಳೆ ಫಿಲಮೆಲ್ಲ ಬರ್ತಿರ್ತಾವಲ್ಲ, ಅವೆಲ್ಲ ಅದ್ರಾಗ ನೋಡಿರ್ತೀರಿ ನೀವು, ಆದರೆ ಇವಾಗ ನೋಡಿರಲ್ಲ. ಅಂದರೆ ಅದೇ ವಸ್ತುಗಳನ್ನ ತೋರಿಸ್ತಾ ಇದ್ದೀನಿ. ಎಕ್ಸೈಟ್ ಆಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ನಾನು ಫುಲ್ ಎಕ್ಸೈಟ್ ಆಗಿದ್ದೀನಿ ತೋರ್ಸೋಕ್ಕೆ. ಇವಾಗ ವಸ್ತುಗಳು ಯಾವ್ಯಾವ ಅಂತ ನಿಮಗೆ ತೋರಿಸ್ತೀನಿ. ಈಗ ಬರ್ರಿ ಹೋಗೋಣ. ಗೈಸ್, ನಿಮಗೆ ಆಗಲೇ ಹೇಳಿದ್ನಲ್ಲ ಅವೇನೇನು ವಸ್ತುಗಳು ಅಂತಂದು. ಇಲ್ಲೇ ಇದಾವೆ ನೋಡ್ರಿ, ಇವೇ ನಾನು ಆಗಲೇ ಏನು ಹೇಳಿದ್ನೋ ಅವೇ ಈ ವಸ್ತುಗಳು. ಇವಾಗ ಇದ್ರೆ ಇಂಚಿಂಚು ಮಾಹಿತಿ ಇವಾಗ ಕೊಡ್ತಾರೆ ಈಗ ಅಣ್ಣವರು. ಕೇಳೋಣ ಬನ್ನಿ ಏನೇನಂತಂದು. ಹೇಳಿ. ಹಲೋ ಸರ್, ಹೇಳಿ ಸರ್. ನಾವು ಕೇರಳದಿಂದ ಬಂದಿದ್ದೀವಿ ಸರ್. ಇದು ಗಡಿಯಾರಗಳಿದೆ, ಆಮೇಲೆ ಗ್ರಾಮಫೋನ್ ಇದೆ ನಮ್ಮ ಹತ್ರ. ಆಮೇಲೆ ಇದಂದರೆ ಹಳೆ ಕಾಲದಲ್ಲಿ ರೈಲ್ವೆಲೆಲ್ಲ ಯೂಸ್ ಮಾಡಿದ ಗಡಿಯಾರಗಳು. ಇದು ಈಗ ರೀಕಂಡೀಷನ್ ಮಾಡಿ ನಾವು ಸೇಲ್ ಮಾಡ್ತಾ ಇದ್ದೀವಿ. ಒಳಗಡೆ ಮೆಕ್ಯಾನಿಸಮ್ ಎಲ್ಲ ಹೊಸದಾಗಿ, ಈಗ ಬಾಡಿ ಎಲ್ಲ ಹಳೇದು, ಇಷ್ಟೊಂದು ಆ್ಯಂಟಿಕ್ ಲುಕ್ಕಲ್ಲಿ ನಾವು ಇದು ಮಾಡ್ತಾ ಇವಾಗ ರೆಡಿ ಮಾಡಿರೋದು. ಈಗ ಅದು ಯಾಕಂದರೆ ಇದಂದರೆ ಇದ್ರ ಬಾಡಿ ಅಷ್ಟೇ ಹಳೇದು, ಒಳಗಡೆ ಮಿಷಿನ್ ಎಲ್ಲ ಹೊಸದಾಗಿದ್ದಾರೆ ಸರ್. ಈಗ ಫ್ಯೂಚರ್ಲಿ ಪ್ರಾಬ್ಲಮ್ ಅಂದ್ರೆ ರೆಡಿ ಮಾಡ್ಬೋದು ನೀವು. ಆ ಟೈಪಲ್ಲಿ ರೆಡಿ ಮಾಡಿದ್ದಾರೆ. ಅದೇ ಟೈಪಲ್ಲಿ ಗ್ರ್ಯಾಂಡ್ ಫಾದರ್ ಕ್ಲಾಕ್, ಇದು ಹಳೆ ಕಾಲದಲ್ಲಿ ಕೀ ಸಿಸ್ಟಮ್. ಅದೀಗ ಚೇಂಜ್ ಮಾಡಿದ್ದಾರೆ, ಚೇಂಜ್ ಮಾಡಿ ಹೊಸ ಮಿಷಿನ್ ಹಾಕಿದ್ದಾರೆ. ಈಗ ಈ ಕೀ ಸಿಸ್ಟಮ್ ಅಂದರೆ ಯಾವತ್ತೂ ಕೆಳಗೆ ಇಳಿಸ್ಬೇಕು, ಕೀ ಕೊಡಬೇಕು, ಮತ್ತೆ ಇಡಬೇಕು. ಆ ಟೈಮ್ ಈಗ ಯಾರ ಹತ್ರ ಟೈಮ್ ಇಲ್ಲ. ಅದರ ಸಲುವಾಗಿ ನಾವು ಈಗ ಮೆಕ್ಯಾನಿಸಮ್ ಎಲ್ಲ ಚೇಂಜ್ ಮಾಡಿದ್ದೀವಿ. ಅದಂದರೆ ರೆಡಿ ಮಾಡೋದು ಯಾರಿಲ್ಲ. ಇದಂದರೆ ನಿಮಗೆ ಟಕ್ಕನ ರೆಡಿ ಮಾಡ್ಕೋಬೋದು ನಾರ್ಮಲ್ ಶಾಪಲ್ಲೆಲ್ಲ. ಆಮೇಲೆ ಗನ್ ಫ್ರೇಮ್, ಒಂದು ಆ್ಯಂಟಿಕ್ ಲುಕ್ಕಲ್ಲಿ ಗನ್ ಫ್ರೇಮ್ಗಳಿದೆ. ಆಮೇಲೆ ಗಡಿಯಾರೆಲ್ಲ ಇದೆ. ಆಮೇಲೆ ವೀಲ್ ತಿರುಗೋದು ಗಡಿಯಾರಗಳ ಎಲ್ಲ ಫುಲ್ ಮೆಟೀರಿಯಲಲ್ಲಿ ಬರ್ತಾಯಿದೆ ಗಡಿಯಾರ. ಅದು ಫುಲ್ ಮೆಟೀರಿಯಲ್ ಗಡಿಯಾರ. ಆಮೇಲೆ ಗ್ರಾಮಫೋನ್ ಅಂದರೆ ಇದು ಹಳೆ ಕಾಲದಲ್ಲಿ ಕರೆಂಟ್ ಬ್ಯಾಟ್ರಿ ಯಾವುದು ಇದ್ದಿದ್ದಿಲ್ಲ ಅವಾಗ. ಈಗ ಅವಾಗಂದರೆ ಒಂದು FM ಆಗಲಿ ಒಂದು ನ್ಯೂಸ್ ಕೇಳಬೇಕಂದ್ರೆ ಆ ರೇಡಿಯೋಗೆ ನಾವು ಲೈಸೆನ್ಸ್ ತೊಗೋಬೇಕಾಗಿತ್ತು ಆಗಿನ ಕಾಲದಲ್ಲಿ. ಲೈಸೆನ್ಸ್ ಈಗ ಪೋಸ್ಟ್ ಆಫೀಸಿಗೆ ಹೋಗಿ ದುಡ್ಡು ಕಟ್ಟಬೇಕಾಗಿದೆ. ಈಗ ಲ್ಯಾಂಡ್ಲೈನ್ ಫೋನಿಗೆ ದುಡ್ಡು ಕಟ್ತಾಯಿದ್ರೆ ಅದೇ ಟೈಪಲ್ಲಿ ನಾವು ದುಡ್ಡು ಕಟ್ಟಬೇಕಾಗಿದೆ. ಒಂದು ಸಾಂಗ್ ಆಗಲಿ, ಒಂದು FM ಯಾವುದು ನ್ಯೂಸ್ ಕೇಳಬೇಕಂದ್ರೆ ಅವಾಗ ದುಡ್ಡು ಕಟ್ಟಬೇಕು. ಈಗ ಯಾವುದು ದುಡ್ಡು ಕಟ್ಟೋದು ಅವಶ್ಯಕತೆ ಇಲ್ಲ, ಎಲ್ಲ ಈಸಿ ಆಗಿಬಿಟ್ಟಿದೆ ಈಗ. ಅದಕ್ಕೆ ಗ್ರಾಮಫೋನ್ ಅಂದರೆ ಹಳೆ ಕಾಲದಲ್ಲಿ ಸಾಂಗ್ ಕೆಳಗೆ ಯಾವುದೊಂದು ಆಪ್ಷನ್ಸ್ ಇದಿಲ್ಲ, ಅವಾಗ ರೆಡಿ ಮಾಡಿದ್ದು ಗ್ರಾಮಫೋನು. ಈಗ ಅದು ನಾವು ಜಸ್ಟ್ ರೀಕಂಡೀಷನ್ ಮಾಡಿದ್ದೀವಿ ಇದರಲ್ಲಿ. ಈಗೂ ಯೂಸ್ ಮಾಡ್ಬೋದು ನೀವು, ಕರೆಂಟ್ ಇಲ್ದಂಗೆ ಬ್ಯಾಟ್ರಿ ಇಲ್ದಂಗೆ ಸಾಂಗ್ ಕೇಳ್ತಾ ಇರ್ಬೋದು. ಬನ್ನಿ ತೋರಿಸ್ತೀನಿ. ಓಕೆ, ಗ್ರಾಮಫೋನಿಗೆ ಅಂದರೆ 15 ಟೈಮ್ಸ್ ಈ ಹ್ಯಾಂಡಲ್ ತಿರ್ಸ್ಬೇಕಿದು. ಹಿಂಗೆ 15 ಸಲ ನಾವು ಕೀ ಕೊಡಬೇಕು. ಹೀಗೆ ಕೀ ಕೊಟ್ಟಿದ ಮೇಲೆ ಅದು ಟೈಟ್ ಆಗ್ತಿದೆ. ಟೈಟ್ ಆದಮೇಲೆ ಈ ಕಡೆ ಬ್ರೇಕ್ ಬರ್ತಿದೆ ಇದಕ್ಕೆ, ಈ ಸೈಡು. ಇದು ಇದರ ಬೈಕ್ ಬ್ರೇಕ್ ಉಂಟಲ್ಲ, ಅದೇ ಟೈಪಲ್ಲೇ ಒಂದು ಬ್ರೇಕ್ ಬರ್ತಿದೆ. ಗಾಡಿ ಬ್ರೇಕ್ ಆನ್ ಮಾಡಿದ ತಕ್ಷಣ ಇದು ಆನ್ ಆಗ್ತಿದೆ. ಆನ್ ಆಗಿದ ಮೇಲೆ ಇದು ಉಂಟಲ್ಲ, ನಾವು ಹೀಗೆ ಫೋಲ್ಡಿಂಗ್ ಮಾಡಬೇಕು. ಫೋಲ್ಡಿಂಗ್ ಮಾಡಿ ಹಿಂಗೆ ಇಡಬೇಕು. ಇದಕ್ಕೆ ಏನೇನು ಕರೆಂಟ್ ಇಲ್ಲ, ಬ್ಯಾಟ್ರಿ ಇಲ್ಲ. ಇದರಲ್ಲಿ 2 ಸಾಂಗ್ ಬರ್ತಿದೆ. ಈ ಸೀಡಿಯಲ್ಲಿ ಈ ಕಡೆ ಒಂದು, ಆ ಕಡೆ ಒಂದು. ಇದರಲ್ಲಿ ಹಿಂಗೆ ಹಾಕ್ಬೇಕು. ಯಾಕಂದ್ರೆ ನೀವು 2 ಸೈಡು ಹಾಕ್ತೀವಿ ಸಾಂಗ್. ಇದು ನೀವು ಈಗ ಆಫ್ ಮಾಡಬೇಕಾದ್ರೆ ಇದು ಹಿಂಗೆ ಎಬಸಿಟ್ಟು ಇದು ಬ್ರೇಕ್ ಈ ಕಡೆ ಆಫ್ ಮಾಡಿದರೆ ಆಯಿತು ಅಷ್ಟೇ, ಬೇರೆ ಏನಿಲ್ಲ ಸರ್. ಇದಕ್ಕೆ ಗ್ರಾಮಫೋನಿಗೆ ಸೌಂಡ್ಗಳಿಗೆ ಅವಾಗ ಒಂದು DJ ಹಿಂಗೆ ಒಂದು ರೆಡಿ ಮಾಡಿದ್ದಾರೆ. ಇದೆಲ್ಲ ಅಂದರೆ ಟೆಲಿಸ್ಕೋಪ್ ಅಂದರೆ ನಿಮಗೆ ಒಂದು 2 ಕಿಲೋಮೀಟರ್ 3 ಕಿಲೋಮೀಟರ್ವರೆಗೆ ನೀವು ಯೂಸ್ ಮಾಡ್ಬೋದು ಟೆಲಿಸ್ಕೋಪು. ಹಿಂಗೆ ಹಿಡ್ಕೊಂಡು ಕ್ಯಾಪ್ ಓಪನ್ ಮಾಡಿ. ಈಗ ನೀವು ದೂರ ಹೋಗಿ ನೋಡೋಕ್ಕಾಗೋದಿಲ್ಲ, ಈಗ ಅಲ್ಲಿ ಹೋಗಿ ನೋಡ್ಲಿಕ್ಕೆ ಆಗೋದಿಲ್ಲ. ಇಲ್ಲಿಂದ ನೀವು ನೋಡ್ಕೋಬೋದು. ಎಷ್ಟು ಕಿಲೋಮೀಟರ್ ದೂರ ಕಾಣಿಸುತ್ತೆ? ಇದು 3 ಕಿಲೋಮೀಟರ್ ಡಿಸ್ಟೆನ್ಸ್ ಕಾಣ್ತಿದೆ ಸರ್. ಹಿಂಗೆ ಝೂಮಿಂಗ್ ಮಾಡಿ ನೀವು ನೋಡ್ಬೋದು. 3 ಕಿಲೋಮೀಟರ್ವರೆಗೆ ನೀವು ನೋಡ್ಬೋದು. ಸ್ಮಾಲ್ ಪೀಸು ಇದೆ ನನ್ನ ಹತ್ರ, 1 ಕಿಲೋಮೀಟ್ರಿಂದು. ಆಮೇಲೆ ಶಿಪ್ ಇದು ಆ್ಯಂಟಿಕ್ ಮಾಡೆಲ್ ಮಾಡಿದ್ದಾರೆ, ಒರಿಜಿನಲ್ ಆ್ಯಂಟಿಕ್ ಅಲ್ಲ. ಒರಿಜಿನಲ್ ಆ್ಯಂಟಿಕ್ ಅಂದರೆ ಟೈಟಾನಿಕ್ ಶಿಪ್ಪಲ್ಲಿ ಬರ್ತಿದೆ, ಆ ಟೈಪಲ್ಲಿ. ಆ್ಯಂಟಿಕ್ ಮಾಡೆಲ್ ಒಂದು ಹೊಸ ಮನೆಗೆಲ್ಲ ಇಡ್ಲಿಕ್ಕೆ ಒಂದು ಲುಕ್ ಇದೆ ಅಷ್ಟೇ. ಒಂದು ಒರಿಜಿನಲ್ ಬ್ರಾಸ್ ಇದು ಮೆಟೀಲು. ಇದರದ್ದು ಸ್ಮಾಲ್ ಪೀಸ್ ಬೇಕಂದರೆ ಸ್ಮಾಲ್ ಇದೆ. ಆಮೇಲೆ ಇದೆಲ್ಲ ಅಂದರೆ ಹಳೆ ಕಾಲದಲ್ಲಿ ಅಂದರೆ ಕಾಲಿಂಗ್ ಬೆಲ್ಲು, ಈಗ ಬಟನ್ ಸಿಸ್ಟಮ್ ಬಂದಿದೆ. ಅವಾಗ ಇಂಥ ಕಾಲಿಂಗ್ ಬೆಲ್ಲೆಲ್ಲ ಮನೆಗೆ ಫಿಟ್ ಮಾಡಿದ್ದೀವಿ. ಹಳೆ ದೊಡ್ಡ ಮನೆಗೆಲ್ಲ ರಾಜ ಕಾಲದಲ್ಲೆಲ್ಲ. ಅವಾಗ ಹೊರಗಡೆ ಬಂದರೆ ಈಗ ಕರೆದ್ರೆ ಗೊತ್ತಾಗೋದಿಲ್ಲ ಒಳಗಡೆ ಇದ್ದವರಿಗೆ. ಅವಾಗ ಒಂದು ಕಾಲಿಂಗ್ ಬೆಲ್ ಅಂತೇಳಿ ರೆಡಿ ಮಾಡಿದ್ದಾರೆ. ಇದರ ಬೆಲ್ಲು
ಹಿಂಗೆ ಹೊಡೆದ್ರೆ ಒಳಗಡೆ ಇದ್ದವ್ರಿಗೆ ಗೊತ್ತಾಗ್ತಿದ್ದು ಯಾರೋ ಬಂದಿದ್ದಾರೆ ಹೊರಗಡೆ, ಅವಾಗ ಡೋರೆಲ್ಲ ಓಪನ್ ಮಾಡಿಕೊಡ್ತಿದ್ರು. ಆ ಟೈಪಲ್ಲಿ ಒಂದು ಕಾಲಿಂಗ್ ಬೆಲ್ ಇದೆ. ಆಮೇಲೆ ಬೀಗ ಎಲ್ಲ ಹಳೆ ಕಾಲದಲ್ಲಿ ಇಂಥ ಎಲ್ಲ ಬೀಗೆಲ್ಲ ದೊಡ್ಡ ದೊಡ್ಡ ರಾಜಗಳ ಮನೆಗೆ, ದೊಡ್ಡ ದೊಡ್ಡ ಗೌಡ್ರ ಮನೆಗೆ ಅಂಥದ್ದೆಲ್ಲ ಮನೆಗೆಲ್ಲ ಇಂಥ ಬೀಗಗಳೇ ಬರ್ತಿದ್ದವು. ಅದು ಅದಕ್ಕೆ ಬ್ರಾಸಲ್ಲಿದೆ, ಒರಿಜಿನಲ್ ಬ್ರಾಸ್. ಇದಂದರೆ ರಾಶಿಗಳು, ಇದ್ರ ಬಗ್ಗೆ ಅಷ್ಟು ಜಾಸ್ತಿ ಗೊತ್ತಿಲ್ಲ ನನಗೆ. ಇದ್ರ ಬಗ್ಗೆ ಅಂದರೆ ಡೀಟೇಲ್ಸ್ ಬೇಕಂದರೆ ಗೂಗಲಲ್ಲೇ ಸರ್ಚ್ ಮಾಡ್ಬೋದು. ಇದರಲ್ಲಿ ಒಂದೊಂದಿಗೆ ರಾಶಿ ಬರೆದಿದ್ದಾರೆ. ಇದರಲ್ಲಿ ರಾಶಿ ಹಿಂಗೆ ತಿರುಗಿಸಿ ನೋಡ್ಬೋದು. ಇದರ ಬಗ್ಗೆ ಗೊತ್ತಿದ್ರು ಎಲ್ಲ ತೊಗೊಂಡು ಹೋಗ್ತಾರೆ ಅಷ್ಟೇ. ಈಗ ಹಳೆದಂಗೆ ಯಾರು ಯೂಸ್ ಮಾಡಲಿಕ್ಕೆ ಅನ್ಕೋದಿಲ್ಲ, ಜಸ್ಟ್ ಒಂದು ಶೋಕ್ ಇಟ್ಟಿದೆ. ಆಮೇಲೆ ಸ್ಟಿಕ್ ಇದೆ, ವಾಕಿಂಗ್ ಸ್ಟಿಕ್ಕು. ಈಗ ತಾತಾಗೆ ಅವರಿಗೆಲ್ಲ ನಾವು ಗಿಫ್ಟಾಗಿ ಕೊಡ್ಬೋದು. ಮನೆಯಲ್ಲಿ ಅಪ್ಪಾಜಿ ಅವರೆಲ್ಲ ವಯಸ್ಸಾದವರಿಗೆ ಅದೆಲ್ಲ ಒಂದು ಗಿಫ್ಟಾಗಿ ಕೊಡ್ಬೋದು. ಆ್ಯಂಟಿಕ್ ಪೀಸ್ ಅಲ್ಲ, ಗಿಫ್ಟಾಗಿ ಎಷ್ಟು ವರ್ಷ ಆದರೂ ಒಂದು ಜ್ಞಾಪಕ ಇರ್ತಿದೆ. ಇದನ್ನು ಆಮೆ ಗಡಿಯಾರ, ಆಮೆ ವಾಸ್ತು ಗಡಿಯಾರ ಅಂತೇಳಿ ಒಬ್ಬೊಬ್ಬರು ವಾಸ್ತು ಗಡಿಯಾರ ಅಂತೇಳಿ ಹೇಳ್ತಾರೆ. ಇದು ರೈಲ್ವೆಯಲ್ಲಿ ಮನೆಗೆಲ್ಲ ಅದಕ್ಕೆಲ್ಲ ಯೂಸ್ ಮಾಡಿದ್ವಿ. ಹಿಂಗೆ ಬಾಲಲ್ಲಿ ಫಿಟ್ ಮಾಡಿಗೆ ಶಿಪ್ಪಲ್ಲೆಲ್ಲ ಯೂಸ್ ಮಾಡ್ತಿದ್ರು ರೈಲ್ವೆ ಗಡಿಯಾರ. ಆಮೇಲೆ ಅದೇ ಟೈಪಲ್ಲಿ ಈಗ ನಾವು ತೋರಿಸಿದ್ರೆ ಟೆಲಿಸ್ಕೋಪ್, ಆ ಟೈಪಲ್ಲಿ ಒಂದು ಬೈನೋಕ್ಯುಲರ್ ಇದೆ. ನಮಗೆ 1 ಕಿಲೋಮೀಟರ್ ಮ್ಯಾಕ್ಸಿಮಮ್ ಇದು ಮಾಡಿ 2 ಕಣ್ಣಲ್ಲಿ ಓಪನ್ ಮಾಡಿ ಈಸಿಯಾಗಿ ನೋಡ್ಬೋದು ಇದರಲ್ಲಿ. ಅದಕ್ಕೆ ಲೆದರ್ ಬಾಕ್ಸ್ ಬರ್ತಾಯಿದೆ. ಆಮೇಲೆ ಶಿಪ್ಪೆಲ್ಲ ಇದೆಲ್ಲ ಅಂದರೆ ಜಸ್ಟ್ ಒಂದು ಆ್ಯಂಟಿಕ್ ಲುಕ್ ಮಾಡಿದ್ದಾರೆ ಅಷ್ಟೇ, ಒರಿಜಿನಲ್ ಆ್ಯಂಟಿಕ್ ಅಲ್ಲ ಇದೆಲ್ಲ. ಇದು ಒರಿಜಿನಲ್ ಆ್ಯಂಟಿಕ್ ಅಲ್ಲ. ಆಫೀಸಲ್ಲೆಲ್ಲ, ಗೌರ್ಮೆಂಟ್ ಆಫೀಸಲ್ಲೇ ಆಗಲಿ, ಹೋಟೆಲೆಲ್ಲ ಇಡ್ಬೋದು ಜಸ್ಟ್ ಶೋಕೀಸಿಗೆ. ಆಮೇಲೆ ಕಾಂಪಸ್ ಇದೆ. ಕಾಂಪಸ್ಸು ನೀವು ಈಗ ಕಾಂಪಸ್ ಅಂದರೆ ಇದು ಟೈಟಾನಿಕ್ ಕಾಂಪಸ್ಸು. ಇದು 1912ಇಂದ 2012ವರೆಗೆ ನಾವು ಯೂಸ್ ಮಾಡ್ಬೋದು ಅಂತೇಳಿ ಇದರಲ್ಲಿ ಕೊಟ್ಟಿದ್ದಾರೆ. ಆಮೇಲೆ ಇದಕ್ಕೆ ಕಾಂಪಸ್ ಅಂದರೆ ನೀವು ಹೆಂಗೆ ನೋಡಿದ್ರು ನಾರ್ತ್ ಸೌತಿಗೆ ತೋರಿಸೋದು. ಅದ್ರ ಮ್ಯಾಗೆ ನಾವು ಗೊತ್ತಿಡಬೇಕು ಸೌತ್ ಯಾವ ಕಡೆ ಇದೆ, ಈಸ್ಟ್ ಯಾವ ಕಡೆ ಇದೆ. ಆಮೇಲೆ ಅಂದರೆ ನಿಮಗೆ ಸ್ಯಾನ್ ಕ್ಲಾಕು. ಆಗಿನ ಕಾಲದಲ್ಲಿ ಗಡಿಯಾರೆಲ್ಲ ಇದ್ದಿದ್ದಿಲ್ಲ. ಅವಾಗೇ ಮಣ್ಣಲ್ಲಿ ಟೈಮ್ ಕಂಡು ಹಿಡಿದ್ರು, ನೆಳಲ್ಲಿ ನೋಡಿ ಟೈಮ್ ಕಂಡು ಹಿಡಿದ್ರು ಆಗಿನ ಕಾಲದಲ್ಲಿ. ನನಗೂ ಅಷ್ಟೇ ಗೊತ್ತಿಲ್ಲ, ನನಗೆ ನಮ್ಮ ತಂದೆ ಹೇಳ್ಕೊಟ್ಟಿದ್ದಾರೆ ಅಂತ ನನಗೆ ಹೇಳೋಕೆ ಒಂದು ಇದು ಬಂದಿದೆ. ಅವಾಗಂದರೆ ಹೀಗೆ ಒಂದು 1/2 ಅವರ್ ಟೈಮಲ್ಲಿ ಇದರಲ್ಲಿ ಭಾಳ ಟೈಮ್ ಇದೆ. 24 ಅವರ್ಸ್ ಇದೆ, 10 ಮಿನಿಟ್ ಇದೆ, 1/2 ಅವರ್ ಇದೆ. ಈಗ ಅಂದರೆ ಇದು ಫುಲ್ ಕರೆಕ್ಟು 1/2 ಅವರ್. ಈ 1/2 ಅವರಲ್ಲಿ ಕರೆಕ್ಟ್ ಈ ಕಡೆ ಬರಬೇಕು. ಯಾವುದರ ಒಂದು ವರ್ಕ್ ಮಾಡ್ತದೆ ನಾವು, ಆ ವರ್ಕ್ 1/2 ಅವರಲ್ಲಿ ಆ ವರ್ಕ್ ಮುಗಿಬೇಕು. ಈ ಮಣ್ಣು ಕೆಳಗಡೆ ಬರಬೇಕು. ಆ ಟೈಪಲ್ಲಿ ಒಂದು ರೆಡಿ ಮಾಡಿದ್ರು ಅದು ಸ್ಯಾನ್ ಕ್ಲಾಕು. ನಾನು ಅದನ್ನಾಗಿ ಜಸ್ಟ್ ಹೇಳಿದಲ್ಲ ನಿಮಗೆ, ರೇಡಿಯೋ ಎಲ್ಲ ನಾವು ಕೇಳಿದ್ರೆ ಒಂದು FM ಕೇಳಬೇಕಂದ್ರೆ ಲೈಸೆನ್ಸ್ ತೊಗೋಬೇಕಾಗಿತ್ತು, ದುಡ್ಡು ಕೊಡಬೇಕಾಗಿತ್ತು ಇದರಲ್ಲಿ ಪೋಸ್ಟ್ ಆಫೀಸಲ್ಲಿ. ಆಮೇಲೆ ಟೆಲಿಫೋನ್ ಎಲ್ಲ ಇದೆಲ್ಲ ಶಿಪ್ಪಲ್ಲಿ ಮನೆಗೆ ಅದೆಲ್ಲ ಈ ಟೈಪಲ್ಲಿ ಯೂಸ್ ಮಾಡ್ಬೋದು. ಈಗ ವರ್ಕಿಂಗ್ ಕಂಡೀಷನ್ ಇದೆ. ಕನೆಕ್ಷನ್ ಕೊಟ್ಟರೆ ಮಾಮೂಲಿ ಟೆಲಿಫೋನ್ ಯೂಸ್ ಮಾಡ್ದಂಗೆ ಮಾಡ್ಬೋದು. ಕನೆಕ್ಷನ್ ಕೊಡೋದು ವೈರ್ ಇಲ್ಲಿದೆ. ನಾರ್ಮಲ್ ಡೈಲ್ ಮಾಡಬೇಕಂದ್ರೆ ಈಗ ಎಲ್ಲರಿಗೂ ಗೊತ್ತಿಲ್ಲ ಈ ಟೈಪಲ್ಲಿ ಡೈಲ್ ಮಾಡೋದು. ಸ್ವಲ್ಪ ಜನ ಗೊತ್ತಿದೆ, ಸ್ವಲ್ಪ ಜನ ಗೊತ್ತಿಲ್ಲ. ಈಗ 9, 8 ಹೀಗೆಲ್ಲ ಡೈಲ್ ಮಾಡ್ಬೋದು ನಾವು ಇದಕ್ಕೆ. ಅದೇ ಟೈಪಲ್ಲಿ ಇದು ಫುಲ್ ಬ್ರಾಸಲ್ಲಿ ಬರ್ತಾಯಿದೆ. ಇದು ಬೇಕಂದ್ರೆ ನಿಮ್ಗೆ ಹುಡ್ಡಲ್ಲಿ ಬರ್ತಿದೆ. ಒಂದು ಸ್ಕ್ವೈರ್ ಇದೆ, ಒಂದು ರೌಂಡ್ ಶೇಪಲ್ಲಿ ಇದೆ. ಓಪನ್ ಮಾಡಿ ಇದಂದರೆ ಸ್ವಲ್ಪ ಹುಡ್ಡು ಬರ್ತಿದೆ, ಬ್ರಾಸು ಬರ್ತಿದೆ ಸರ್ ಇದರಲ್ಲಿ. ಸೇಮ್ ಟು ಸೇಮು. ಆಗ ಇದಕ್ಕೆ ಅಂದರೆ ಸ್ವಲ್ಪ ಚೇಂಜ್ ಅಂದರೆ ಇನ್ಕಮಿಂಗ್ ಕಾಲ್ ಉಂಟಲ್ಲ, ನಮಗೆ ಸೈಕಲ್ ಬೆಲ್ ಉಂಟಲ್ಲ, ಅದೇ ಟೈಪಲ್ಲಿ ಸೌಂಡ್ ಬರ್ತಿದೆ. ಇದಕ್ಕೆ ಹಿಂಗೆ ಹಿಡ್ಕೊಂಡು ನೀವು ಯೂಸ್ ಮಾಡ್ಬೋದು. ಇದಕ್ಕೆ ಒಂದು ಆ್ಯಂಟಿಕ್ ಸ್ಟೈಲಲ್ಲಿ ಯೂಸ್ ಮಾಡ್ಬೋದು ಮನೆಗೆಲ್ಲ. ಎಲ್ಲದು ವರ್ಕಿಂಗ್ ಕಂಡೀಷನ್ ಇದೆ ನಮ್ಮ ಹತ್ರ. ಎಲ್ಲ ಗಡಿಯಾರ ಆಗಲಿ ಇದೆಲ್ಲ ಆಗಲಿ. ರೇಡಿಯೋ ಇದಂದರೆ ಒರಿಜಿನಲ್ ಆ್ಯಂಟಿಕ್ ಅಲ್ಲ, ಇಷ್ಟು ಆ್ಯಂಟಿಕ್ ಕೊಟ್ಟು ಮಾಡಿದ್ದಾರೆ. ಇದಕ್ಕೆ USB ಎಲ್ಲ ಹಳೆ ಕಾಲದಲ್ಲಿ ಬರ್ತಿದ್ದಿಲ್ಲ. ಆ್ಯಂಟಿಕ್ ಮಾಡಲ್ ಈಗ ಆನ್ ಮಾಡಿ ನೀವು. ವಿದ್ಯಾರ್ಥಿಗಳಿಗೆ ಬಸ್ ವ್ಯವಸ್ಥೆ. ಧಾರವಾಡದಿಂದ ವಿದ್ಯಾರ್ಥಿನಿಯರಿಗಾಗಿ ಪಿಂಕ್ ಬಸ್ ಸೌಲಭ್ಯ. ಸುಸಜ್ಜಿತ ಹಾಸ್ಟೆಲ್, ಮೆಸ್ ಹಾಗೂ ಕ್ಯಾಂಟೀನ್ ವ್ಯವಸ್ಥೆ. ಸಿಟಿ ಕೋಡ್ E135, ಕಾಮೆಟ್ E74. ಪ್ರವೇಶಕ್ಕಾಗಿ ಸಂಪರ್ಕಿಸಿ 9448420102. ಎಲ್ಲ ಟೈಪಲ್ಲಿ ಲ್ಯಾಂಪ್ ಇದೆ. ಆಗಿನ ಕಾಲದಲ್ಲಿ ಕರೆಂಟ್ ಎಲ್ಲ ಇದ್ದಿದ್ದಿಲ್ಲ. ಅವಾಗೆಲ್ಲ ಕ್ಯಾರೋಸಿನ್ ಹಾಕಿ ಎಲ್ಲ ಯೂಸ್ ಮಾಡ್ತೀವಿ. ಈಗ ಇದರಲ್ಲಿ ಡೀಸೆಲ್ ಆಗ್ಬೋದು, ನೀವು ಕ್ಯಾರೋಸಿನ್ ಆಗ್ಬೋದು ಇದರಲ್ಲಿ. ಇದು ಒರಿಜಿನಲ್ ಬ್ರಾಸಲ್ಲಿ ಬರ್ತಾಯಿದೆ ಲ್ಯಾಂಪು. ದೀಪ ನೀವು ಹಿಂಗೆ ತೆಗೆದು ಇದ್ರ ಒಳಗೆ ನೀವು ಕ್ಯಾರೋಸಿನ್ ಹಾಕಿ ಯೂಸ್ ಮಾಡ್ಬೋದು. ಬತ್ತಿ ಎಲ್ಲ ಇದೆ ಇದರಲ್ಲಿ. ಡೀಸೆಲ್ ಆದರೆ ಡೀಸೆಲ್ಲು ಯೂಸ್ ಮಾಡ್ಬೋದು. ನಿಮಗೆ ಡೀಸೆಲ್ ಸ್ವಲ್ಪ ಹೊಗೆ ಜಾಸ್ತಿ ಬರ್ತದೆ ಅಷ್ಟೇ, ಬೇರೆ ಪ್ರೈಸ್ ಏನಿದೆ ನಾವೆಲ್ಲ ಪ್ರೈಸ್ ಸರ ಒಂದೊಂದಕ್ಕೆ ನಾವು ನಮ್ಮದು ಸ್ಟಾರ್ಟಿಂಗೇ 2500 ಸ್ಟಾರ್ಟಿಂಗ್ ಸರ 18,500ವರೆಗೆ ನಮ್ಮ ಹತ್ರ ಪ್ರೈಸ್ ಇದೆ ಐಟಮ್ಸು. ನಿಮ್ಗೆ ಯಾವ್ದು ಬೇಕು ನೋಡಿ. ಜಾಸ್ತಿ ಐಟಮ್ ತೊಗೊಂಡ್ರೆ ಮ್ಯಾಕ್ಸಿಮಮ್ ಡಿಸ್ಕೌಂಟ್ ಮಾಡಿಕೊಡ್ತೀವಿ ನಾವು.
ನಿಮಗೆ 3 ಪೀಸ್ 4 ಪೀಸ್ ಎಲ್ಲ ತೊಗೊಂಡ್ರೆ ಬೆಸ್ಟ್ ಪ್ರೈಸ್ ಹೋಲ್ಸೇಲ್ ಪ್ರೈಸ್ ಎಲ್ಲ ಕೊಡ್ತೀವಿ ನಾವು. ಎಲ್ಲ ವರ್ಕಿಂಗ್ ಕಂಡೀಷನ್ ಇದೆ ಮತ್ತು ಯೂಸ್ ಮಾಡ್ದಂಗೆ ಮಾಡಬೇಕು ಸರ್. ಇದು ನಾವು ಹೇಳ್ತಿರೋದು 5,000 ಗೈಸ್ ನೋಡಿದ್ರಲ್ಲ, ಇವೇ ಐಟಮ್ಸು. ನಾನು ಏನೇನಾಗಲೇ ಹೇಳಿದ್ನಲ್ಲ ವಸ್ತುಗಳು, ಇವೇ ವಸ್ತುಗಳು ನೀವು ನೋಡಿರೋ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಅಣ್ಣವ್ರು ಪಾಪ ತುಂಬ ಪೇಷನ್ಸಿಂದ ಎಲ್ಲ ಹೇಳ್ಕೊಟ್ರು ಪಾಪ. ಎಲ್ಲ ಹೆಸರು ಏನು ಪಾಪ, ಅದು ಯಾವ ರೀತಿ ಯೂಸ್ ಮಾಡೋದು ಎಲ್ಲ ಪ್ರತಿಯೊಂದು ಹೇಳ್ಕೊಟ್ರು. ಮತ್ತು ಇವೆಲ್ಲ ನೋಡ್ತಿರ್ತೀವಿ, ಇವೆಲ್ಲ ಅಪರೂಪದ ವಸ್ತುಗಳು, ಇವೆಲ್ಲ ನೋಡ್ತಿರೋದು ನೀವೆಲ್ಲ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ನಿಮಗೆ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಮತ್ತು ಸಪೋರ್ಟ್ ಮಾಡಿರಿ, ಮತ್ತು ಹಂಗೆ ಒಂದು ಲೈಕ್ ಮಾಡಿರಿ ವಿಡಿಯೋಗೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.